ನಮಸ್ಕಾರ ಸ್ನೇಹಿತರೆ, ನನ್ನ ಕನ್ನಡದ ಅದ್ಭುತ ಕತೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ರವಿ ಅವನ ಗೆಳೆಯನ ಪಿಂಟುವಿನ ಸಂಗಡ ಅಲ್ಲಿಗೆ ಬಂದಿದ್ದ. ಅದು ಅವರ ಮನೆಯಿಂದ ಬಹಳ ದೂರ ಇರಲಿಲ್ಲ. ಅಲ್ಲಿಗೆ ಎಂದರೆ ಎಲ್ಲಿಗೆ ಅಂತ ಕೇಳ್ತಾ ಇದ್ರು. ಅವನು ಬಂದಿದ್ದ ಮೊಸಳೆ ಪಾರ್ಕಿಗೆ. ಮೊಸಳೆ ಪಾರ್ಕ್ ಹಾಗೆಂದರೇನು ಅನಿಸುತ್ತಾ ಇದೆ. ಕಳೆದ ವರ್ಷ ನಮ್ಮ ಊರಿನಲ್ಲಿ ಒಂದು ಮೊಸಳೆ ಪಾರ್ಕ್ ಮಾಡುತ್ತಾರೆ. ಊರಿನ ಹೊರಭಾಗದಲ್ಲಿ ಒಂದು ಪುಟ್ಟ ಕೆರೆ ಇದೆ. ಕೆರೆಯ ದೊಡ್ಡದಲ್ಲ, ಆದರೆ ವರ್ಷ ಪೂರ್ತಿ ಅದರಲ್ಲಿ ನೀರು ಇರುತ್ತದೆ. ರವಿ ಇನ್ನೂ ಚಿಕ್ಕವನಿದ್ದಾಗ ಒಂದೆರಡು ಸಲ ಅಮ್ಮನ ಸಂಗಡ ಈ ಕೆರೆಗೆ ಬಂದಿದ್ದ. ಆಗ ಅಲ್ಲಿ ತುಂಬ ತಾವರೆ ಹೂಗಳು ಅರಳುತ್ತಾ ಇದ್ದವು. ದೊಡ್ಡ ದೊಡ್ಡ ತಾವರೆ ಎಲೆಗಳ ಮೇಲೆ ಕಪ್ಪೆಗಳು ಕುಳಿತು ಇರುವುದನ್ನು ಅವನು ನೋಡುತ್ತಾ ರವಿ ಹತ್ತಿರ ಹೋದಾಗ ಕಪ್ಪೆಗಳು ಈಜುಪಟುಗಳ ಹಾಗೆ ತಲೆ ಕೆಳಗಾಗಿ ನೀರಿಗೆ ಜಿಗಿದವು. ಅವನ್ನು ನೋಡಿದ ರವಿಗೆ ತುಂಬಾನೇ ಖುಷಿ ಆಗಿತ್ತು. ರವಿಗೆ ಈಗಲೂ ನೆನಪಿದೆ, ಅವನೇ ಕಮಲದ ಹೂವಿಗಿಂತ ಕಪ್ಪೆಗಳಿಗೆ ಹೆಚ್ಚು ಇಷ್ಟಪಡ್ತಾ ಇದ್ನು. ಈಗ ಅದೇ ಕೆರೆಯಲ್ಲಿ ಅರಣ್ಯ ಇಲಾಖೆಯವರು ಮೊಸಳೆಗಳನ್ನು ಹಾಕಿದ್ದಾರೆ. ಕೆರೆಗಳ ಸುತ್ತಲೂ ಹೂದೋಟ ಬೆಳೆಸಿ ಸುಂದರಗೊಳಿಸಿದ್ದಾರೆ. ಕೆರೆಯಿಂದ ಸ್ವಲ್ಪ ದೂರದ ಸುತ್ತಲೂ ಕಟ್ಟೆ ಕಟ್ಟಿದ್ದಾರೆ. ಅದರ ಅಂಚಿನಲ್ಲಿ ಕಬ್ಬಿಣದ ಕಂಬ ನಿಲ್ಲಿಸಿ ಬೇಲಿ ಹಾಕಿದ್ದಾರೆ. ಪಕ್ಕದಲ್ಲಿ ಇರುವ ಎತ್ತರದ ಜಾಗದಲ್ಲಿ ಕುಳಿತು ಕೆರೆಗಳನ್ನು ನೋಡಲು ಅನುಕೂಲವಾಗುವಂತೆ ಪುಟ್ಟ ಪುಟ್ಟ ಕುರ್ಚಿಗಳನ್ನು ಕೂಡ ಇಟ್ಟಿದ್ದಾರೆ. ರವಿ ಮತ್ತು ಪಿಂಟು ಕುರ್ಚಿಯ ಮೇಲೆ ಕುಳಿತು ಕೆರೆಯ ಕಡೆಗೆ ನೋಡುತ್ತಾ ಇದ್ದರು. ಕೆರೆಯಲ್ಲಿ ಮೊಸಳೆಗಳು ಇವೆ. ಕೆರೆಯ ಸುತ್ತಲೂ ಹೂದೋಟವಿದೆ. ಅದಕ್ಕಾಗಿ ಈ ಸ್ಥಳಕ್ಕೆ ಮೊಸಳೆ ಪಾರ್ಕ್ ಎಂದು ಹೆಸರಿಟ್ಟಿರಬೇಕು ಎಂದು ಪಿಂಟು ಹಾಗೆ ಇರಬೇಕು ಎನ್ನುತ್ತಾ ರವಿ ಕೆರೆಯ ಕಡೆಗೆ ನೋಡುತ್ತಿದ್ದ. ಕೆಲವು ಮೊಸಳೆಗಳು ಅಲ್ಲಿ ಕೆರೆಯಿಂದ ಹೊರಗೆ ಬಂದು ದಡದ ಮೇಲೆ ಅಲಗಾಡಿದ್ದ ಮಲಗಿದ್ದವು. ಮೊಸಳೆಗಳನ್ನು ಅಲ್ಲಿಂದ ಮುಂದೆ ಬರದಂತೆ ಆಗಲೇ ಹೇಳಿದಂತೆ ಕಟ್ಟೆ ಕಟ್ಟಿದರು. ಈಗ ಕೆರೆಯಿಂದ ಇನ್ನು 2-3 ಮೊಸಳೆಗಳನ್ನು ನಿಧಾನವಾಗಿ ಮೂತಿ ಹೊರಹಾಕಿ ದಡದ ಕಡೆಗೆ ಬಂದವು. ರವಿ ಮತ್ತು ಪಿಂಟು ಅವುಗಳನ್ನು ನೋಡುತ್ತಿರುವುದರಲ್ಲದೆ ತಲ್ಲೀನರಾಗಿದ್ದರು. ಕೆರೆಯಿಂದ ಹೊರಗೆ ತವಳದ ಹಾಗೆ ನಡೆಯುತ್ತಾ ಮುಂದೆ ಬಂದು ಈಗಾಗಲೇ ಬಂದಿರುವ ಮೊಸಳೆಗಳಂತೆ ಮಲಗಿಕೊಂಡಿದ್ದವು. ಒಂದೆರಡು ನೀರು ಹಕ್ಕಿಗಳು ಬಂದು ಮೊಸಳೆಗಳ ಸಮೀಪವೇ ಓಡಾಡಿದವು. ರವಿಗೆ ಒಂದು ರೀತಿ ಭಯವಾಯಿತು. ಮೊಸಳೆಗಳೇನಾದರೂ ಗಬಕ್ಕನೆ ಎಂದು ಬಾಯಿ ತೆರೆದು ಹಕ್ಕಿಗಳನ್ನು ಕಚ್ಚಿಬಿಟ್ಟರೆ ಅಂದುಕೊಂಡ. ಆದರೆ ಹಕ್ಕಿಗಳು ಅವುಗಳ ಮೈಮೇಲೆ ಹತ್ತಿ ಇಳಿದರೂ ಏನೂ ಮಾಡಲೇ ಇಲ್ಲ. ಆಗ ಅವನಿಗೆ ನೆನಪಾಯಿತು, ದನಗಳ ಮೇಯಲು ಹೋದಾಗ ಬೆಳ್ಳಕ್ಕಿಗಳು ಅವುಗಳ ಸಮೀಪವೇ ಬಂದಿರುತ್ತವೆ. ದನಗಳ ಹುಲ್ಲನ್ನು ಮೇಯುತ್ತಾ ಕಾಲನ್ನು ಎತ್ತಿ ಇಟ್ಟಾಗ ಹುಲ್ಲಿನ ಮೇಲಿದ್ದ ಕೀಟಗಳನ್ನು ಮೆಲಕ್ಕೆ ಹಾಕುತ್ತವೆ. ಇಂತಹ ಕೀಟಗಳು ಕೆಲವು ಹಕ್ಕಿಗಳಿಗೆ ಆಹಾರವಾಗುತ್ತವೆ. ಕಾಡು ಮೈನಾ ಹಕ್ಕಿಗಳನ್ನು ದನಗಳ ಮೈಗೆ ಕಚ್ಚಿ ರಕ್ತ ಹೀರುವ ಉಣ್ಣೆಗಳನ್ನು ಹುಡುಕಿ ಹುಡುಕಿ ತಿನ್ನುತ್ತವೆ. ಅದಕ್ಕೆ ಕಾಡು ಮೈನಾ ಮೈಮೇಲೆ ಬಂದು ಕುಳಿತಾಗ ಸಂಭ್ರಮದಿಂದ ದನಗಳು ಮೇಯುವುದನ್ನು ಬಿಟ್ಟು ದೇಹ ಅಲ್ಲಾಡಿಸದೆ ನಿಂತಿರುತ್ತವೆ. ಹೌದು, 3-4 ಪುಟ್ಟ ಹಕ್ಕಿಗಳು ಮೊಸಳೆಯ ಮೈಮೇಲೆ ಬಂದು ಕುಳಿತವು. ಮೊಸಳೆಯ ಸುಮ್ಮನೆ ಮಲಗಿತ್ತು. ಹಕ್ಕಿಗಳ ಆ ಕಡೆ ಈ ಕಡೆ ಓಡಾಡುತ್ತಿದ್ದಂತೆ ಮೊಸಳೆಗಳು ನಿಧಾನವಾಗಿ ಬಾಯಿ ತೆರೆಯಿತು. ಪುಟ್ಟ ಹಕ್ಕಿಗಳ ಹೆದರದೆ ಮೊಸಳೆಯ ಬಾಯಿ ಒಳಗೆ ಇಳಿದವು. ರವಿಗೆ ಯಾವುದೇ ಪುಸ್ತಕದಲ್ಲಿ ಓದಿದ್ದ ನೆನಪಾಯಿತು. ಪುಟ್ಟ ಹಕ್ಕಿಗಳ ಮೊಸಳೆ ಬಾಯಿ ತೆರೆದು ಮಲಗಿದ್ದಾಗ ಹಕ್ಕಿಗಳು ಅದರ ಹಲ್ಲುಗಳ ಸಂದಿಯಲ್ಲಿರುವ ಆಹಾರದ ಚೂರುಗಳನ್ನು ತೆಗೆದು ತಿಂದು ಅದರ ಹಲ್ಲುಗಳನ್ನು ಶುಚಿಗೊಳಿಸುತ್ತವೆ ಎಂದು. ಇವು ಇದೇ ಹಕ್ಕಿಗಳೇ ಇರಬಹುದು. ಕುತೂಹಲದಿಂದ ನೋಡುತ್ತಿದ್ದ ಪಿಂಟುವಿನಿಗೆ ತಾನು ಓದಿದ್ದನ್ನು ಹೇಳಿ ವಿವರಿಸಿದ. ಅಷ್ಟು ಹೊತ್ತಿಗೆ ದೊಡ್ಡ ಕಲ್ಲೊಂದು ಬಂದು ಮೊಸಳೆಯ ತೆರೆದ ಬಾಯಿಗೆ ಬಂದು ಬಡಿಯಿತು. ಎಲ್ಲ ಮೊಸಳೆಗಳನ್ನು ಹೆದರಿ ಕೆರೆಯ ಕಡೆ ತಿರುಗಿ ಓಡಿ ಕೆರೆಯಲ್ಲಿ ತೇಲಿದವು. ಪಾಪ, ಕಲ್ಲು ತಾಗದ ಮೊಸಳೆಗೆ ತುಂಬಾ ನೋವಾಗಿರಬೇಕು. ಕಾವಲುಗಾರರು ಓಡೋಡಿ ಬಂದು ಕಲ್ಲನ್ನು ಬಿಸಿದ ಯುವಕನಿಗೆ ಬೈಯುತ್ತಾ ಎಲ್ಲರಿಗೂ ಹೊರಹಾಕಲು ಹೇಳಿದ. ಮೊಸಳೆ ಮತ್ತು ಹಕ್ಕಿ ಅಷ್ಟು ಪ್ರೀತಿಯಿಂದ ಇರುವಾಗ ಅವನೇಕೆ ಕಲ್ಲು ಹೊಡೆದ? ನಮ್ಮವರಿಗೇಕೆ ಕೆಟ್ಟ ಬುದ್ಧಿ ಎಂಬುದು ರವಿ ಮತ್ತು ಪಿಂಟುವಿನಿಗೆ ಅರ್ಥವೇ ಆಗಲೇ ಇಲ್ಲ.